ರಾಮನಗರದಲ್ಲಿ ಲವ್ ಸೆಕ್ಸ್ ಧೋಕಾಗೆ ಯುವತಿ ಬಲಿಯಾಗಿದ್ದಾರೆ. ಡೆತ್ ನೋಟನ್ನ ಬರೆದಿಟ್ಟು ಮನೆಯಲ್ಲಿ ಯುವತಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. 22 ವರ್ಷದ ವರ್ಷಿಣಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಯುವತಿಯಾಗಿದ್ದಾರೆ. ರಾಮನಗರದ ವಿಭೂತಿಕೆರೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮೈಸೂರಿನಲ್ಲಿ ಎಂಎಸ್ಸಿ ವ್ಯಾಸಂಗವನ್ನ ಮಾಡ್ತಾ ಇದ್ರು 22 ವರ್ಷದ ವರ್ಷಿಣಿ ಎಂಬಾಕೆ ಇದೀಗ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಅಭಿ ಎಂಬಾತನ ವಿರುದ್ಧ ಮೋಸ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ತುಮಕೂರು ಜಿಲ್ಲೆಯ ಕುಣಿಗಲ್ ಮೂಲದ ಅಭಿ ರಾಮನಗರ ಗ್ರಾಮಾಂತರ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ. ತುಮಕೂರು ಜಿಲ್ಲೆ ಕುಣಿಗಲ್ ಮೂಲದ ಅಭಿ ಎಂಬಾತನಿಂದ ಮೋಸ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ನನ್ನ ಸಾವಿಗೆ ಅಭಿ ಕಾರಣ, ಅಮ್ಮ ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಈಕೆ ಡೆತ್ ನೋಟನ್ನು ಬರೆದಿಟ್ಟು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಮನೆಯಲ್ಲಿರುವಂತಹ ಫ್ಯಾನ್ಗೆ ನೇಣು ಬಿಗಿದುಕೊಂಡಿದ್ದಾರೆ ಈ ಯುವತಿ. ಈ ಸಂಬಂಧ ರಾಮನಗರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ. ಈಕೆಗೆ 22 ವರ್ಷ ಆಗಿತ್ತು ಅಷ್ಟೇ. ವರ್ಷಿಣಿ ಲವ್ ಮಾಡ್ತಾ ಇದ್ರು, ಆತ ಮೋಸ ಮಾಡಿದ್ದಾನೆ ಅಂತ ಹೇಳಿ ಈಕೆ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ಆತ್ಮಹತ್ಯೆ ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅವರು ಪ್ರೀತಿ ಮಾಡೋದು ಕಾಮನ್ ಆಗಿದೆ, ಆದರೆ ಯಾವ ವ್ಯಕ್ತಿಯನ್ನು ಪ್ರೀತಿ ಮಾಡ್ತಿದ್ದೀವಿ ಅನ್ನೋದನ್ನು ನಾವು ಸರಿಯಾಗಿ ಗಮನದಲ್ಲಿಟ್ಕೊಂಡು ಪ್ರೀತಿ ಮಾಡಬೇಕಾಗುತ್ತೆ. ನೋಡಿ, ಇವಾಗ ಈಕೆ ಸೂಸೈಡನ್ನು ಮಾಡ್ಕೊಂಡಿರೋದ್ರಿಂದ ಆ ತಂದೆ ತಾಯಿಗೆ ಎಷ್ಟು ನೋವಾಗಿರ್ಬೋದು. ಅವ್ರಿಗೆ ಒಂದು ಕ್ಷಣನೂ ಕೂಡ ಯೋಚನೆ ಆಗೋದಿಲ್ವಾ, ನಾವು ತಂದೆ ತಾಯಿಗೆ ಯೋಚನೆ ಮಾಡ್ತಾ ಇದ್ದೀವಿ, ಈಗ ಯಾವುದೋ ಒಬ್ಬ ವ್ಯಕ್ತಿಗೋಸ್ಕರ ನಾವು ಸೂಸೈಡ್ ಮಾಡ್ಕೊತಿದ್ದೀವಿ, ಆದರೆ 22 ವರ್ಷದಿಂದಲೂ ಕೂಡ ನಮ್ಮ ತಂದೆ ತಾಯಿ ಕಷ್ಟಪಟ್ಟು ನಮ್ಮನ್ನು ಸಾಕಿರ್ತಾರೆ, ಅವರಿಗೆ ಹೇಗೆ ನಾವು ಮೋಸ ಮಾಡಿ ಸಾವನ್ನಪ್ಪೋದು ಅಂತ ಒಂದು ಕ್ಷಣ ಯೋಚನೆ ಮಾಡಿದರೆ ಸಾಕಿತ್ತು. ಇಂತಹ ನಿರ್ಧಾರವನ್ನು ಯಾವುದೇ ಕಾರಣಕ್ಕೂ ಅವರು ಕೈಗೊಳ್ತಾ ಇರಲಿಲ್ಲ. ಇದೀಗ ಡೆತ್ ನೋಟನ್ನ ಬರೆದಿಟ್ಟು, ಅಂದರೆ ಅಭಿ ಎನ್ನುವ ವ್ಯಕ್ತಿ ನನಗೆ ಮೋಸ ಮಾಡಿದ್ದಾರೆ, ಅಮ್ಮ ನನ್ನ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಆಕೆ ಡೆತ್ ನೋಟನ್ನು ಬರೆದಿಟ್ಟು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಇದೀಗ ಈ ಸಂಬಂಧ ರಾಮನಗರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ.